ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇದು ಮೊನ್ನೆ ಅಮ್ಮ ಬಂದಿದ್ರಲ್ಲ, ಆಗ ಅಮ್ಮನ ಮನೆ ಹತ್ರ ಕರ್ಕೊಂಡೋಗಿ ಈಗ ವರ್ಕ್ ಏನೆಲ್ಲ ನಡೀತಾ ಇದೆ ಅಂತ ತೋರ್ಸೋಕ್ಕೆ ಅಂತ ಕರ್ಕೊಂಡೋದೆ. ಅದ್ರ ಜೊತೆಗೆ ನಿಮಗೂ ಕೂಡ ನೆನ್ನೆ ಮೊನ್ನೆಯ ಪ್ರೋಗ್ರೆಷನ್ ಏನು, ಈಗ ಮನೆ ಒಳಗಡೆ ಏನು ಕೆಲಸ ನಡೀತಾ ಇದೆ ಅಂತ ತೋರಿಸ್ಲಿಕ್ಕೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ನೋಡಿ, ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ನೀವು ನೋಡ್ಬೋದು ಕೆಸರು ನೀರು ಎಲ್ಲ ಹೇಗಿದೆ ಅಂತ. ಹಾಗೆ ದಾರಿಯಲ್ಲಿ ಅಂಟ್ವಾಳ್ಕಾಯಿ ಮರ ಒಂದಿದೆ ನಮ್ಮ ಲೇಔಟಲ್ಲಿ, ಅದು ಅಮ್ಮಂಗೆ ತೋರಿಸ್ತಾ ಇದ್ದೆ. ಅಮ್ಮ ಹೇಳ್ತಿದ್ರು ಬಿಟ್ಟಾಗ ಸ್ವಲ್ಪ ಎತ್ತಿಡ್ರಿ, ತುಂಬ ಒಳ್ಳೆಯದು ಅಂತ. ಸರಿ ತೋರಿಸ್ಕೊಂಡು ಬಂದೆ. ಅಮ್ಮನಿಗೆ ಗಿಡಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದ್ರಿಂದ ನಮಗೆ ಗೊತ್ತಿಲ್ಲದಿರೋ ಗಿಡಗಳ ಬಗ್ಗೆ ಅಮ್ಮ ನಮಗೆ ಹೇಳ್ಕೊಡ್ತಾ ಬರ್ತಾಯಿದ್ರು. ಇಲ್ಲಿ ಟೈಲ್ಸ್ ಹಾಕ್ತಾ ಇರೋ ಹುಡುಗ ದಿಲ್ರಾಜ್ ಅಂತ ಹೇಳಿ, ರಾಜಸ್ಥಾನ ಮೂಲದ ಹುಡುಗರು. ಇವನು ಇವ್ರ ತಂದೆ, ಇವ್ರ ತಮ್ಮ, ಇವ್ರ ಸಂಬಂಧಿಕರು ಅಷ್ಟು ಜನ ಸೇರಿಕೊಂಡು ಟೈಲ್ಸ್ ಕೆಲಸಕ್ಕೆ ಅಂತ ಬಂದರು. ಬಟ್ ಈಗ 3 ಜನ, ಇವ್ರ ತಂದೆ ಇವ್ರ ತಮ್ಮ ಸೇರಿಕೊಂಡು ಇವ್ರು 3 ಜನ ಟೈಲ್ಸ್ ಹಾಕ್ತಾ ಇದ್ದಾರೆ. ಎಷ್ಟು ಒಳ್ಳೆ ಮಕ್ಕಳು ಅಂದರೆ ನಿಜವಾಗ್ಲೂ. ಇವನು ನನ್ನ ಮಗನಿಗಿಂತ ನನ್ನ ಮಗನ ವಯಸ್ಸು ಇವನಿಗೆ. ಹಾಗೆ ಇವನ ತಮ್ಮ ನೀಟ್ ಬರೆದು ಬಂದಿದ್ದಾನೆ. ಅವರಿಗೆಲ್ಲ ಅಲ್ಲಿ ಜೀವನ ಎಷ್ಟು ಕಷ್ಟ ಗೊತ್ತಾ. ಮಾಡಿದರೆ ಗೌರ್ಮೆಂಟ್ ಕೆಲಸ ಅಂತೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಏನೂ ಜಾಬ್ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸರಿ, ಓದಲಿಲ್ಲ ಅಂತಂದರೆ ಈ ಥರ ಕೆಲಸಕ್ಕೆ ಬರ್ತೀವಿ ಅಂತ. ಇವನು ಕೂಡ ಡಿಗ್ರಿ ಮಾಡ್ಕೊಂಡಿದ್ದಾನೆ ಹುಡುಗ. ನಾನು ಅಂದೆ ಡಿಗ್ರಿ ಮಾಡಿದ್ರೆ ಈ ಕೆಲಸ ಯಾಕಪ್ಪ ಅಂತ. ತುಂಬ ಚೆನ್ನಾಗಿ ಬರುತ್ತಲ್ಲ ಮೇಡಮ್, ಈ ಕೆಲಸ ಮಾಡೋಣ ಅಂತ ಇದನ್ನೇ ಮಾಡ್ತಾಯಿದ್ದೀನಿ ಅಂತ. ಊರನ್ನು ಮನೆಯನ್ನು ಬಿಟ್ಟು ತಿಂಗಳಾನ್ಗಟ್ಟಲೆ ಈ ರೀತಿ ಬಂದು ಉಳ್ಕೊಳ್ತಾರೆ. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಒಂದು ಮನೆ ಕಂಪ್ಲೀಟ್ ಆಗೋವರೆಗೂ ಉಳ್ಕೋತಾರೆ. ಇದು ನಮ್ಮ ಮೊದಲನೇ ಅನುಭವ. ಟೈಲ್ಸ್ ಹಾಕೋರು ಇಷ್ಟು ಕ್ಲೀನಾಗಿರ್ತಾರ ಅಂದರೆ, ಮನೇನ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರ ಅಂತ ನಿಜವಾಗ್ಲೂ ಸ್ವಲ್ಪನೂ ಕೊಳಕು ಮಾಡಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತು, ಇದಕ್ಕೆ ಮುಂಚೆ ನಾವು ಮನೆ ಕಟ್ಸಿದ್ದೀವಿ. ಆದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಎಷ್ಟು ಕ್ಲೀನಾಗಿ ಇಟ್ಕೊಂಡು ಎಷ್ಟು ಅಚ್ಚುಕಟ್ಟಾಗಿದ್ದಾರೆ. ಅಮಾವಾಸ್ಯೆ ದಿನ ಕೆಲಸ ಮಾಡಲ್ಲ, ಅವತ್ತು ಅವರು ಸಿಹಿ ಮಾಡ್ಕೊಂಡು ತಿಂತಾರೆ. ಎಲ್ಲ ತುಂಬ ಖುಷಿ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಭಾಳ ಒಳ್ಳೆಯವ್ರಿಗೆ ಕೊಟ್ವಿ ಅಂತ ನನಗೆ ತುಂಬ ಸಮಾಧಾನ ಇದೆ. ಮನೆ ಒಳಗಡೆ ಪ್ಲೈವುಡ್ ವರ್ಕ್ ನಡೀತಾ ಇದೆ. ಸೊ ಅವರು ಅಷ್ಟೇ 4 ಜನ 5 ಜನ ಇದ್ದಾರೆ. ಇವರು ಅವರ ಮೇಸ್ತ್ರಿ ಪರಶುರಾಮ್ ಅಂತ ಹೇಳಿ, ಇವರು ವರ್ಕರ್ಸ್. ಇವರು ಅವರ ಪರಿಶ್ರಮವನ್ನು ತೋರಿಸ್ತೀನಿ. ಅವರು ಯಾರಿಗೂ ಕನ್ನಡ ಕರೆಕ್ಟಾಗಿ ಬರಲ್ಲ. ಬಟ್ ಯಾರಿಗೂ ಕನ್ನಡ ಬರೆದಿದ್ರೇನಂತೆ, ಒಂದು ಸ್ಮೈಲಲ್ಲೇ ಅವ್ರು ಕನ್ವೆ ಮಾಡೋದನ್ನು ಮಾಡ್ತಾರೆ. ಎಷ್ಟು ಸಮಾಧಾನ. ಕೆಲವ್ರು ಯಾವಾಗಲೂ ಹಾಗೆ ಇರಬೇಕು. ನಾವೇನಾದರೂ ಹೇಳಿ ಒಂದು ಕೆಲಸ ಈ ಥರ ಅಲ್ಲ, ಈ ಥರ ಮಾಡಿ ಅಂದರೆ ಕೇಳೋ ಥರ ಇರಬೇಕು. 1 ಸಲ ಅಲ್ಲ, 10 ಸಲ ನಾವು ಚೇಂಜ್ ಮಾಡಿದರೂ ಕೂಡ ಪಾಪ ಖುಷಿಯಿಂದನೇ ಚೇಂಜ್ ಮಾಡಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಸಡನ್ನಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಪಾಪ ಅವ್ರಿಗೆ ಒಂದು ರೀತಿ ಮುಜುಗರ ಆಯಿತು. ಅಂದರೆ ಅವ್ರಿಗೆ ಹೇಳಿದರು, ಮೇಡಮ್ ಹೇಳಿ, ಯಾರಿಗಾದ್ರೂ ವರ್ಕ್ ಬೇಕಿದ್ರೆ ನಾನು ಮಾಡಿಕೊಡ್ತೀನಿ ಅಂತ. ತುಂಬ ಟ್ಯಾಲೆಂಟೆಡ್ ಮನುಷ್ಯ. ತುಂಬ ಚೆನ್ನಾಗಿ ನಾವೇನಾದರೂ ಹೇಳ್ತೀವಲ್ಲ, ಅವಾಗ ಅವ್ರು ಹೇಳ್ತಾರೆ, ಇದು ಹೀಗೆ ಮಾಡಿದರೆ ಹೀಗಾಗುತ್ತೆ ನೋಡಿ, ಇದನ್ನು ಹಿಂಗೆ ಮಾಡ್ಬೋದಾ ಅಂತ. ಅದು ಬೇಕಾಗಿರೋದು. ಬಿಕಾಸ್ ನಮಗೆ ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇರಲ್ಲ. ನಮಗೊಂದು ತಲೆಯಲ್ಲಿ ಒಂದು ಪ್ಲ್ಯಾನ್ ಇರುತ್ತೆ, ಒಂದು ಡಿಸೈನ್ ಇರುತ್ತೆ. ಆದರೆ ಅವ್ರು ಹೇಳಿದಾಗ ಅದು ಕನ್ವಿನ್ಸಿಂಗ್ ಆಗಿರುತ್ತೆ. ಇದು ನಮ್ಮ ವಾಕಿನ್ ವಾರ್ಡ್ರೋಬ್. ಒಂದು ಟ್ರಯಲ್ ಆ್ಯಂಡ್ ಎರರ್ ಅದನ್ನು ಇಟ್ಬಿಟ್ಟು ನೋಡ್ತಾ ಇದ್ದಾರೆ. ಬಾಕ್ಸ್ನ ರೆಡಿ ಮಾಡಿ ಇಟ್ಟು ನೋಡ್ತಾ ಇದ್ದಾರೆ. ಬಟ್ ಈ ವಿಡಿಯೋ ಕೊನೆಯಲ್ಲಿ ನಮ್ಮ ವಾಕಿನ್ ವಾರ್ಡ್ರೋಬ್ ರೆಡಿಯಾಗಿದೆ. ಅದು ಹೇಗಾಗಿದೆ ಅಂತ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇವಾಗ ಕೆಲಸ ನಡೀತಾ ಇರೋದು ನೋಡಿದ್ರೆ. ಒಂದು ಮನೆಯ ರೂಪ ತಗೊಳ್ತಾ ಇದೆ. ಕಂಪ್ಲೀಟ್ ಟೈಲ್ಸ್ ಹಾಕಿದ್ಮೇಲೆ ಯುಟಿಲಿಟಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ನೋಡ್ಕೊಳ್ಳುವಾಗ ತುಂಬ ಸಂತೋಷ ಅನಿಸುತ್ತೆ. ಸೊ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಮ್ಮನಿಗೆ ಮನೆ ಕಟ್ಟಿ ಅನುಭವ ಇರೋದರಿಂದ ಅಮ್ಮ ಪ್ರತಿಯೊಂದು ಕೆಲಸನೂ ತುಂಬ ಹತ್ತಿರದಿಂದ ಪರಿಶೀಲಿಸ್ತಾ ಇದ್ರು. ಕೊನೆಗೆ ಅಮ್ಮನ ರಿವ್ಯೂ ಕೊಟ್ಟಿದ್ದು, ನಾನು ಮನೆ ಕೆಲಸ ಮಾಡಿಸ್ತಾ ಇದ್ರೂ ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಒಳ್ಳೆಯ ಜನ ಸಿಕ್ಕಿದ್ದಾರೆ ನಿಮಗೆ ಅಂತ ಅಮ್ಮ ಫೋನ್ ಮಾಡಿ ಕೂಡ ಅಲ್ಲಿವ್ರಿಗೆಲ್ಲ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ. ಅದು ಕೇಳಿದಾಗ ತುಂಬ ಖುಷಿ ಆಯಿತು. ಹೋಗಲಿ ಬಿಡು, ನಾವು ನಂಬಿದ್ದಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇವರೆಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ತಾರೆ. ಒಂದು ರೂಮಲ್ಲಿ ವುಡ್ ವರ್ಕ್ನವರು, ಇನ್ನೊಂದು ರೂಮಲ್ಲಿ ಟೈಲ್ಸ್ ವರ್ಕ್ನವ್ರು ಇದ್ದಾರೆ.
ನನ್ನ ಆಫೀಸಲ್ಲಿ ಟೈಲ್ಸ್ ವರ್ಕ್ನಲ್ಲಿದ್ದಾರೆ. ಎಲ್ಲರೂ ವೆಜಿಟೇರಿಯನ್ನ ಕುಕ್ ಮಾಡ್ತಾರೆ, ಮನೆ ಒಳಗೆ ಕುಕ್ ಮಾಡಿಕೊಂಡು ಪಾಪ 3 ಹೊತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಸ್ವಲ್ಪನೂ ನಮಗೆ ಗಲೀಜು ಮಾಡಿಲ್ಲ ಮನೆ, ಅದು ನಮಗೆ ತುಂಬ ಖುಷಿ ಕೊಟ್ಟಿರೋದು. ಅದು ಯಾವಾಗ ಸ್ನಾನ ಮಾಡ್ತಾರೋ, ಅದು ಯಾವಾಗ ಬಟ್ಟೆ ತೊಳ್ಕೊಳ್ತಾರೋ ಅಷ್ಟು ಚೆನ್ನಾಗಿ. ಈ ಥರ ಸಿಗೋದು ತುಂಬ ಅಪರೂಪ. ನಿಮಗೆ ನಂಬರ್ ಬೇಕಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ನಂಬರ್ ಕೊಡ್ತೀನಿ. ಇಲ್ಲಿ ಕೊನೆಯಲ್ಲಿ ಕೊಟ್ಟು ಪಿನ್ ಕೂಡ ಮಾಡ್ತಿಲ್ಲ ಅಂದರೆ ಇಲ್ಲೇ ಹಾಕ್ಬಿಡ್ತೀನಿ ಬಿಡಿ, ಡಿಸ್ಪ್ಲೇಗೆ ಹಾಕ್ತೀನಿ. ಯಾಕಂದರೆ ನಮಗೆ ಸಿಕ್ಕಂಥ ವರ್ಕರ್ಸ್ ನಿಮಗೂ ಸಿಕ್ಕಲಿ ಅಂಥೇಳಿ ಆಸೆ ಅಷ್ಟೇ. ಯಾಕಂದರೆ ತುಂಬ ಅಪರೂಪಕ್ಕೆ ನಾವು ಇಷ್ಟೊಂದು ಮನೆ ಕಟ್ಟಿದಾಗ ಇದೇ ಫಸ್ಟ್ ಟೈಮ್ ನಮಗೆ ಎಲ್ಲ ವರ್ಕರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು. ಇವ್ರು ಪೇಂಟ್ನವರಾಗಲಿ, ಹಾಗೆ ನಮಗೆ ಪ್ಲಂಬರ್ ಕೂಡ ತುಂಬ ತಾಳ್ಮೆ ಹುಡುಗ, ಹಾಗೆ ಎಲೆಕ್ಟ್ರಿಷಿಯನ್ ಆಗಲಿ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ ಈ ಸಲ ನಮಗೆ. ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರಲ್ಲ ಆ ಥರ ಪ್ರತಿಯೊಂದು ಕೆಲಸನೂ ನೀಟಾಗಿ ಹೀಗೆ ಆಗಬೇಕು ಅಂತ ನೋಡಿಕೊಂಡು ಮಾಡಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಮೇಸ್ತ್ರಿಗಳು ಸಿಕ್ಕಿದ್ದಾರೆ. ಸೊ ನಾನು ನಿಮಗೆ ಟೈಲ್ಸ್ ಹುಡುಗನ ನಂಬರ್ ಹಾಕಿರ್ತೀನಿ. ಏನಿಲ್ಲ, ಸಮಾಧಾನವಾಗಿ ಬಂದು ನೀವು ಕಟ್ಟೋ ಮನೇಲಿ ಅವರು ಉಳ್ಕೊಂಡು ಪೂರ್ತಿ ಮನೆ ಕೆಲಸ ಮುಗಿಸ್ಕೊಟ್ಟ ಮೇಲೆ ಅವರು ಹೋಗ್ತಾರೆ. ಸೊ ಎಲ್ಲೋ ಹೋಗ್ಬಿಟ್ರು ಅನ್ನೋ ಹಂಗೇನಿಲ್ಲ, ತುಂಬ ಒಳ್ಳೆಯ ಹುಡುಗರು. ಅದ್ರ ಬಗ್ಗೆ ನಾನು ಹೇಳಬಲ್ಲೆ. ಹಾಗೆ ವುಡ್ ವರ್ಕ್ನಿಂದು ಅಷ್ಟೇ ಎಷ್ಟು ಚೆನ್ನಾಗಿ ಪ್ಲೈ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ. ಅಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಿಷ್ಟು ಮಣ್ಣು ಎಷ್ಟು ಚೆನ್ನಾಗಿದೆ ಈ ಜಾಗ ಹಿತ್ತಲಲ್ಲಿ, ನೀನಿಲ್ಲೇನು ನಿಂದೇನು ತಲೆ ಉಪಯೋಗಿಸ್ಬೇಡ, ಇದಿಷ್ಟು ತರಕಾರಿ ಬೆಳೆಯೋಣ, ಇಲ್ಲೇ ಇರಲಿ, ಇಲ್ಲಿ ಸೊಪ್ಪು ತರಕಾರಿ ಹಾಕೋಣ ಅಂತ. ನಮಗೂ ಅದೇ ಆಸೆ ಇತ್ತು. ಸರಿ ಆಯಿತು, ಇದೆಲ್ಲ ಮಡಿಗಳನ್ನು ಮಾಡಿ, ಅಂದರೆ ಪಾತಿ ಅಂತೀವಲ್ಲ, ಪಾತಿಗಳನ್ನೆಲ್ಲ ಮಾಡಿ ಬೀಜ ಹೂರಿದ್ರೆ ಸಾಕು ಬರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ಅಮ್ಮ ಕೇಳ್ತಾಯಿದ್ರು, ಇಷ್ಟು ಒಳ್ಳೊಳ್ಳೆ ಮರಗಳನ್ನು ಇಟ್ಕೊಂಡು ಮನೆಗೆ ವುಡ್ ಇದನ್ನೇ ಬಳಸ್ಬೋದಿತ್ತಲ್ಲ ಅಂದರು. ಯಾಕೋ ಈ ಮರಗಳನ್ನ ಕಡಿಲಿಕ್ಕೆ ಮನಸ್ಸು ಬರಲಿಲ್ಲ ನಮಗೆ. ಆ ನೆರಳು ಸಂಜೆ ಮಧ್ಯಾಹ್ನದ ಬಿಸಿಲು ಏನಿರುತ್ತಲ್ಲ, ವೆಸ್ಟ್ ಸೈಡು ಸೂರ್ಯ ಮುಳುಗೋ ಟೈಮಲ್ಲಿ ಬರೋ ಬಿಸಿಲು ಮನೆ ಮೇಲೆ ಒಂದು ಚೂರು ಬೀಳದೇ ಇರೋ ಥರ ಈ 3 ಮರಗಳು ಕಾಪಾಡುತ್ತೆ. ಇನ್ನೇನು ಬೇಕು ಹೇಳಿ ಮಾಡಿಸ್ದಂಗೆ ಒಂದು ರೂಫಿಂಗ್ ಅನ್ನೋ ಥರ. ಹಾಗಾಗಿ ನಾವು ಅದನ್ನು ಟಚ್ ಕೂಡ ಮಾಡಲಿಲ್ಲ, ಅದ್ರ ಬಗ್ಗೆ ಯೋಚನೆಯೂ ಇಲ್ಲ ನಮಗೆ. ಸೊ ಇದು ಹಿಂಭಾಗದಲ್ಲಿರುವಂಥ ಜಾಗ. ಇದಿಷ್ಟಕ್ಕೂ ನಾವು ಒಂದು ಎಕ್ಸ್ಟ್ರಾ ಬ್ಯಾಕ್ ಯಾರ್ಡ್ ಅನ್ನೋ ಥರ ಇಟ್ಕೊಂಡಿದ್ದೀವಿ. ಈ ಫಾರಿನಲ್ಲಿ ಅಂದರೆ ಅಮೇರಿಕನ್ಸ್ ಅಲ್ಲಿ ಮನೆ ತೊಗೊಳ್ಳುವಾಗ ಬೆಲೆ ಹೇಗೆ ಅಂದರೆ, ಎಷ್ಟು ದೊಡ್ಡ ಗಾರ್ಡನ್ ಇರುತ್ತೋ ಅದ್ರ ಮೇಲೆ ಆ ಮನೆಗೆ ಹೆಚ್ಚು ಬೆಲೆ ಅಂತೆ. ನನಗೆ ಇದ್ರ ಬಗ್ಗೆ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ಸೊ ಇಲ್ಲಿ ಅಮ್ಮಂಗೆ A to Z ಒಂದೊಂದೇ ರೂಮ್ಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಕಾಮನ್ ಜನರಲ್ ಟಾಯ್ಲೆಟ್ ಮತ್ತು ಬಾತ್ರೂಮು. ಇದು ಬಾತ್ರೂಮು ಪಕ್ಕದಲ್ಲಿ ಅಂದರೆ ಸಪ್ರೇಟ್ ಮಾಡಿಸಿದ್ದೀನಿ. ಒಂದೇ ಕಡೆ ನನಗೆ ಏನೋ ಈ ಕಮೋಡ್ ಆದರೆ ಓಕೆ, ಇಂಡಿಯನ್ ಟಾಯ್ಲೆಟ್ ಅದು ಸಪ್ರೇಟ್ ಇದ್ದರೆ ಒಳ್ಳೆಯದು ಅಂದ್ಕೊಂಡು ಮಾಡಿಸಿದ್ದೀವಿ. ಹಾಗೆ ಇದು ಮನೆಯ ಪಕ್ಕದಲ್ಲಿ ಅಂದರೆ ಎರಡೂ ಸೈಡ್, ಮನೆ ಅಕ್ಕಪಕ್ಕ ಎರಡೂ ಸೈಡು ನಾವು ಒಂದು 5 ಫೀಟ್ ಜಾಗನ ಬಿಟ್ಟಿದ್ದೀವಿ. ಇಲ್ಲಿಂದ ಅಲ್ಲಿವರೆಗೂ ಖಾಲಿ. ಬಟ್ ಅಲ್ಲಿ ಯಾವುದು ಗಿಡಗಳನ್ನು ಹಾಕ್ತಾಯಿಲ್ಲ. ಪಾಟ್ ಇಡೋಣ, ದೊಡ್ಡ ಪಾಟ್ಗಳನ್ನು ಇಟ್ಟರಾಯಿತು, ಇಲ್ಲಿ ಗಿಡಗಳು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೋದು ನೀವು. ಕೇಳ್ತಾಯಿದ್ರಿ, ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರು, ಏನು ವರ್ಕ್ ನಡೀತಾ ಇದೆ, ಮನೆಯ ಅಪ್ಡೇಟ್ಸ್ ಕೊಡಿ ಅಂತ. ಇದು 3-4 ದಿನದ ಕೆಳಗಿನ ವಿಡಿಯೋ. ಅಮ್ಮ ಬಂದು ಹೋಗಿದ್ದು, ಅದೇ ಟೊಮೆಟೊ ಚಟ್ನಿ ತೋರಿಸಿದ್ರಲ್ಲ ಅವತ್ತಿಂದು. ಬಟ್ ಈ 3-4 ದಿನದ ಆದ ನಂತರ ಇವತ್ತು ಇನ್ನೂ ಚೆನ್ನಾಗಿ ವರ್ಕ್ ಆಗಿದೆ, ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಹಿತ್ತಲ ಕಡೆ ಯುಟಿಲಿಟಿಯಲ್ಲಿ ಒಂದು ಸ್ಲ್ಯಾಬು, ಸಿಂಕಿಗೆ ಜಾಗ ಅದೆಲ್ಲ ಮಾಡಿಸ್ತಾ ಇದ್ವಿ, ಕೂತ್ಕೊಳ್ಳೋಕೆ ಒಂದು ಕಟ್ಟೆ ಥರ, ಅದೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಈ ಸ್ಟೆಪ್ಸ್ ತುಂಬ ಅಮ್ಮ ಅಂದರು ಎಷ್ಟು ಕಂಫರ್ಟಬಲಾಗಿ ಹಾಕ್ಕೊಟ್ಟಿದ್ದಾನೆ ಹತ್ತಲಿಕ್ಕೆ. ಹತ್ತಿದ್ದೇ ಗೊತ್ತಾಗಲ್ಲ, ಇಲ್ಲಾಂದರೆ ಸ್ಟೆಪ್ಸ್ ಹತ್ತುವಾಗ ತುಂಬ ಟೈರಿಂಗ್ ಆಗಿರುತ್ತೆ, ಅಂದರೆ ತುಂಬ ಸುಸ್ತಾಗುತ್ತೆ ಹತ್ತುವಾಗ. ಇದು ಆ ಥರ ಇಲ್ಲ, ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾನೆ ನಿಮಗೆ ಅಂದರು. ಸ್ವಲ್ಪ ಅಗಲವಾಗೇ ಹಾಕ್ಸಿದ್ದೀವಿ. ತುಂಬ ನನ್ನ ಮಗ ಮೇಲಿರ್ತೀನಿ, ಮೇಲ್ ರೂಮ್ ಅವಂದು. ಸೊ ಫ್ಯೂಚರ್ದು ನಾನು ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ಇರಲಿ, ಸ್ವಲ್ಪ ಆರಾಮಾಗಿ ಹತ್ತಿಳಿಯಂಗಿರಲಿ ಅಂತಲೇ ಹಾಕ್ಸಿದ್ದು. ಇದು ಮೇಲಿನ ಹಾಲು. ಏನಿಷ್ಟು ಗಲೀಜಾಗಿದೆ ಅಂತ ಅಂದ್ಕೊಂಡ್ರೆ, ಟೈಲ್ಸ್ ಹಾಕಿಸಿ ಆ ಟೈಲ್ಸ್ ಮೇಲೆ POPನ ಹಾಕಿದ್ದಾರೆ. ಕಾರಣ ಸ್ಕ್ರ್ಯಾಚಸ್ ಆಗಬಾರ್ದು. ತುಂಬ ವರ್ಕೆಲ್ಲ ನಡೀತಾ ಇರೋದ್ರಿಂದ ತುಂಬ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ನನ್ನ ಮಗನ ಬೆಡ್ರೂಮು. ಆ ಬೆಡ್ರೂಮಲ್ಲಿ ಕೂಡ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಒಂದು ಸೈಡ್ ಆಗಿದೆ, ಇನ್ನು ಒಂದು ಸೈಡ್ ಮಾಡೋದಿದೆ ಬಾಕಿ. ಸೆಂಟ್ರಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಒಂದು. ನಾನು ಅದರಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತಲೇ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಅವ್ನು ಸೆಂಟ್ರಲ್ಲಿ ಮಾಡಿಸ್ಕೊಳ್ತಾ ಇದ್ದಾನೆ, ಸಪ್ರೇಟ್ ಬೇಡ ನನಗೆ ಡ್ರೆಸ್ಸಿಂಗ್ ರೂಮ್ ಅಂತ ಹೇಳ್ದ. ಸೊ ಇದು ಅವನ ಬೆಡ್ರೂಮ್. ನಮ್ಮ ಅಮ್ಮನಿಗೆ ಮೊಮ್ಮಗನ ರೂಮ್ ನೋಡಿ ಭಾರಿ ಖುಷಿ. ಎಷ್ಟು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅವ್ನು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾನೆ ಅಂತ. ಆಯ್ತು ಅವನದೇ ಚೆನ್ನಾಗಿದೆ ಅಂತ ಹೇಳಿ ನಾವು ಸಮಾಧಾನ ಮಾಡಿ ಪೂರ್ತಿ ಮನೆ ತೋರಿಸಿದ್ವಿ.
ಏನಂದರೆ ಅಮ್ಮನ ಕರ್ಕೊಂಡೋಗಿ ಅವ್ರ ರೂಮು ಇದು ನಿನ್ನ ರೂಮು ಹೆಂಗಿದೆ ನೋಡುತ್ತೆ, ಸಾಕು ಬೇಕಾದಷ್ಟಿದೆ, ಎಷ್ಟೊಂದು ವಾರ್ಡ್ರೋಬ್ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಟ್ಟಂತೂ ಈಗ 2 ರೂಮ್ ಅಂತ ನಾವು ಎಕ್ಸ್ಟ್ರಾ ರೂಮ್ಸ್ ಕಟ್ಸಿರೋದ್ರಿಂದ ಯಾವಾಗ ಬಂದ್ರೂ ಜಾಗ ಅಲ್ಲೇ ಇರುತ್ತೆ. ಹಾಗೆ ಕಲಾ ಮಾಧ್ಯಮದಲ್ಲಿ ಪರಮ್ ಸರು ನಮ್ಮದು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಹಾಕ್ತಾಯಿದ್ದಾರೆ. ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಸಡನ್ನಾಗಿ ಡಿಸೈಡ್ ಮಾಡಿಕೊಂಡ್ರು, ಬರ್ಬೋದಾ ಇದ್ದೀರಾ ಅಂಥೇಳಿ. ಮನೆಯಲ್ಲೇ ಇದ್ವಿ, ಬರೋರನ್ನ ಗೆಸ್ಟನ್ನ ಬೇಡ ಅನ್ನೋಕ್ಕಾಗತ್ತೆ. ಅದರಲ್ಲೂ ಪರಮ್ ಸರ್ ಬರ್ತೀನಿ ಅಂತ ತುಂಬ ಖುಷಿಯಿಂದ ನಾವು ಬರ್ಮಾಡ್ಕೊಂಡ್ವು. ಅವರು ವೀಡಿಯೋ ಮಾಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿಲ್ಲ, ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸು. ಕೆಲವೊಬ್ಬರು ತುಂಬಾ ಏನೋ ಗೊತ್ತಿಲ್ಲದೆ ಏನೇನೋ ಕಮೆಂಟು ಹಾಕಿದ್ದಾರೆ. ಬಟ್ ಅದು ಯಾವುದಕ್ಕೂ ನಾವೆಲ್ಲ ನಕ್ಕು ಕೈ ಬಿಡ್ತಾ ಇದ್ದೀವಿ, ತುಂಬ ಒಂದು ತಮಾಷೆಗೆ ತೊಗೊಳ್ತಾ ಇದ್ದೀವಿ. ಏನಂದರೆ ಸೋಷಿಯಲ್ ವರ್ಕ್ ಏನು ಮಾಡಿದ್ದಾರೆ ಇವರು ಅಂತೆಲ್ಲ ಹಾಕಿದ್ದಾರೆ. ಅದೆಲ್ಲ ಏನು ಎಷ್ಟು ಅದೇ ಬರೀ ಹೇಳ್ಕೊಳ್ಳೋದೇ ಆಯಿತು ಅಂತ ಹಾಕ್ತಾರಲ್ಲ, ಹಾಗಾಗತ್ತೆ. ಅದನ್ನು ಮತ್ತೆ ಏನು ಹೇಳೋದು. ನಾನು ಕೈ ಬಿಟ್ಬಿಟ್ಟೆ ಅದನ್ನು. ನಿಜವಾಗ್ಲೂ ಒಂದು ನಕ್ಕು ಒಂದು ಸ್ಮೈಲ್ ಮಾಡೇ ಕೈ ಬಿಡ್ತಾಯಿದ್ದೀನಿ ನಾನು, ಮನೆಯವರು ನಾನು. ಹಾಗೆ ಇದು ಇನ್ನೊಂದು ಗೆಸ್ಟ್ ರೂಮಲ್ಲಿ 2 ಸೈಡ್ ಏನು ವಾರ್ಡ್ರೋಬ್ ನೋಡಿದ್ರಲ್ಲ ನೀವು, ಅಮ್ಮನ ಪಕ್ಕದಲ್ಲಿರೋ ವಾರ್ಡ್ರೋಬು, ಆ ವಾರ್ಡ್ರೋಬ್ ಕಂಪ್ಲೀಟಾಗಿ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗಣಪತಿ ಹಬ್ಬಕ್ಕೆ ಏನು ಬಳಸ್ತಿಲ್ಲ, ಪೂಜೆ ಸಾಮಾನು ಇಡಲಿಕ್ಕೆ ಅಂತಲೇ ಮಾಡಿಸ್ತಾ ಇದ್ದೀನಿ. ಕಾರಣ ನಾನು ಬಳಸುವಂಥ ಡೆಕೋರೇಟಿವ್ ಐಟಮ್ಸು ಪ್ರತಿ ವರ್ಷ ಅದನ್ನು ಬಳಸ್ತಾ ಇರ್ತೀನಿ. ಮತ್ತು ಬೇರೆ ಕಡೆ ಇಟ್ಟು ಹುಡ್ಕೋ ಥರ ಆಗಬಾರ್ದು. ಈ ಮನೆಯಲ್ಲಿ ಸ್ಟೋರ್ ರೂಮ್ ಅಂದರೆ ಇದಕ್ಕೆಲ್ಲ ಒಂದು ಸ್ಟೋರ್ ರೂಮ್ ಅಂತ ಏನಿಲ್ಲ. ಹಾಗಾಗಿ ಒಂದು ವಾರ್ಡ್ರೋಬ್ನೇ ಅದಕ್ಕೆ ಅಂತ ಒಂದು ಇಟ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂದ್ಕೊಂಡು ಆ ವಾರ್ಡ್ರೋಬ್ನ ಮಾಡಿಸ್ತಾ ಇರೋದು. ಇದು ಮೇಲಿನ ಹಾಲು, ಹಾಗೆ ಮೇಲಿನ ಬಾಲ್ಕನಿ ಅಂತ ಹೇಳ್ಬೋದಾ, ವರಾಂಡ. ಹಾಗೆ ಒಂದು ಪಕ್ಕದ ಹೊಲ ಕ್ಲೀನ್ ಮಾಡಿಸಿದ್ರಿ. ಇವಾಗ ಮೆಕ್ಕೆಜೋಳನ ಬಿತ್ತಬೇಕಲ್ವಾ, ಬಿತ್ತಕ್ಕೋಸ್ಕರ ಪೂರ್ತಿ ಹೊಲ ಕ್ಲೀನ್ ಮಾಡಿಸಿದ್ರೆ ನೀಟಾಗಿ ಮಾಡಿಸಿದ್ದಾರೆ ಅಂತ. ಭಾಳ ಕ್ಲೀನ್. ನಮ್ಮ ಎಡಭಾಗದಲ್ಲಿರುವಂಥ ಹೊಲ, ದೂರದಲ್ಲಿ ಕೆರೆ ಕಾಣಿಸುತ್ತೆ. ಆ ಹೊಲದವ್ರು ಏನಿದ್ರಲ್ಲ ಅವರ ಮನೆ ಅದು. ಇದು ನಮ್ಮ ಮನೆಯ ಕಾಂಪೌಂಡ್. ಈವನ್ ಆಟೋಮೇಷನ್ ಇರುತ್ತೆ, CC ಕ್ಯಾಮ್ರಾಸ್ ಇರುತ್ತೆ, ಕಂಪ್ಲೀಟ್ ಮನೆ ಸ್ಟಿಲ್ ಎಲ್ಲ ಕಡೆಗೂ ಎಲ್ಲೂ ಕೂಡ ಸೇಫ್ಟಿ ಡೋರ್ಸ್. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಯಾವುದೇ ಚಾನ್ಸಸ್ ಆಟೋಮೇಷನ್ ಅಂದರೆ ನಿಮ್ಗೆ ಏನಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಆಟೋಮೇಷನ್ ಒಂದು ಮನೆ ಸೆಕ್ಯೂರಿಟಿಯಲ್ಲಿ ಯಾರಾದ್ರೂ ಟಚ್ ಮಾಡಿದ್ರು ನಮಗೆ ಅಲಾರಾಮ್, ಯಾರಾದ್ರೂ ಗೇಟ್ ಹತ್ರ ಬಂದ್ರು ಅವ್ರಿಗೆ ಫೇಸ್ನ ನಮಗೆ ತೋರಿಸಿ ಯಾವ ಖರ್ಚನ್ನ ಕಡಿಮೆ ಮಾಡಿದ್ರು ಪರವಾಗಿಲ್ಲ. ಸೇಫ್ಟಿ ಮೆಜರ್ಸ್ ಚೆನ್ನಾಗೇನೆ ಯೂಸ್ ಮಾಡ್ತಾರೆ. ಅದನ್ನೇ ಕೇಳಿದೆ. ಹೇಳ್ತಾ ಇರೋದು ಒಂದು ಏನಾಗುತ್ತೋ ಮನೆ ಮುಗಿಯೋಷ್ಟರಲ್ಲಿ ತುಂಬ ದುಬಾರಿ ಅಂತೂ ಇದೆ, ದುಬಾರಿ ಆಗ್ತಾ ಇದೆ. ನಾವು ಆ ಪ್ಲ್ಯಾನ್ ಮಾಡೋದೇ ಒಂದು ಆಗೋದೇ ಒಂದು ಅನ್ನೋ ಥರ ನಮ್ಮ ಪ್ಲ್ಯಾನ್ನ ಮೀರಿ ಮನೆ ಹೋಗ್ತಾ ಇದೆ. ಯಾಕಂದರೆ ಎಷ್ಟು ಕಾಸ್ಟ್ಲಿ ಆಗಿದೆ ಪ್ರತಿಯೊಂದು ವಸ್ತುಗಳು ಅಂದರೆ ಅದರದ್ದು ಕಷ್ಟ ನಮಗೆ ಗೊತ್ತು. ಇರಲಿ, ಬಟ್ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಅಂತೂ ಮಾಡಲ್ಲ. ತುಂಬ ಆಸೆ ಇಟ್ಕೊಂಡು ಕಟ್ಸ್ತಾ ಇರೋದ್ರಿಂದ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ನೀವು ನೋಡ್ತಾ ಇದ್ರೆ ನಿಮ್ಮಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟ್ಲಿ ವೆಲ್ಕಮ್. ನೀವು ಸಜೆಷನ್ನ ಕೊಡ್ಬೋದು ನನಗೆ, ಡೆಫಿನೆಟ್ಲಿ ಎಕ್ಸೆಪ್ಟ್ ಮಾಡ್ತೀನಿ. ಏನಾದರೂ ಹೇಳೋದಿದ್ದರೆ ಹೇಳಿ. ಮನೆಯ ಬಗ್ಗೆ ನೀವೇನಾದರೂ ಒಂದು ಐಡಿಯಾ ಕೊಡಬೇಕಂತ ಅನಿಸಿದ್ರೆ ಧಾರಾಳವಾಗಿ ಕೊಡಿ. ಕೆಳಗಡೆ ವರ್ಕ್ ಮಾಡ್ತಾಯಿದ್ದಿಲ್ಲ, ಹುಡುಗನ ತೋರಿಸಿ ಅಮ್ಮಂಗೆ ಹೇಳ್ತಾಯಿದ್ದೆ. ದಿಲ್ರಾಜ್ ತಮ್ಮ ಅವನು ಗೌರವ್ ಅಂತ, ಅವನು ನೀಟ್ ಎಕ್ಸಾಮ್ ಬರೆದು ಬಂದಿದ್ದಾನಮ್ಮ. ನೋಡು ಅಲ್ಲೆಲ್ಲ ಚೆನ್ನಾಗಿ ಓದ್ತಾರೆ, ಗೌರ್ಮೆಂಟ್ ಕೆಲಸ ಇಲ್ಲ, ಅದು ಬಿಟ್ಟರೆ ಪ್ರೈವೇಟಲ್ಲಿ ಕೆಲಸ ಸಿಗಲ್ವಂತೆ. ಅದಕ್ಕೋಸ್ಕರ ಈ ಥರ ಕೆಲಸನ ಕಲಿತಾ ಇದ್ದಾರೆ ಅಂತ. ನನಗಂತೂ ಪ್ರತಿದಿನ ಅಲ್ಲಿಗೆ ಹೋದ ತಕ್ಷಣ ಆ ಹುಡುಗನ, ಯಾಕಂದರೆ ತುಂಬ ಚಿಕ್ಕವನು, ಈಗ 18-19 ವರ್ಷದ ಹುಡುಗ, ನೋಡ್ರೆ ಹೊಟ್ಟೆ ಉರಿಯುತ್ತೆ ನನಗೆ. ಏನೋ ಒಂಥರ ಸಂಕಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓದ್ತಾ ಇದ್ದಿದ್ದು ಮಗು ಇಲ್ಲಿ ಬಂದು ಈ ಕೆಲಸ ಮಾಡುತ್ತಲ್ಲ ಅಂತ ಭಾಳ ಬೇಜಾರಾಗುತ್ತೆ ನನಗೆ. ಅವನೊಂಥರ ತಲೆ ಸವರಬೇಕು, ಅವನ ಹತ್ರ ಮಾತಾಡಬೇಕು ಯಾಕಪ್ಪ ಅಂತ. ಆದರೆ ಏನಾಗುತ್ತೆ, ಅವರ ಜೀವನ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಅವ್ರ ತಾಯಿ ಒಬ್ಬರೇ ಇದ್ದಾರೆ. ಅವ್ರ ತಾಯಿ ಮನೇಲಿರುವಂಥ ಎಮ್ಮೆಗಳನ್ನು ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು. ಒಂದು 2-3 ಎಕರೆ ಹೊಲ ಇದೆ ಅಂತೆ, ಜಮೀನಿದೆ ಅಂತೆ, ಅದನ್ನು ನೋಡ್ಕೋಬೇಕು. ಪೂರ್ತಿ ಅವ್ರ ತಾಯಿ ಒಬ್ಬರೇ ನೋಡಿಕೊಂಡು ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಕೇಳುವಾಗ ಹೋಗಲಿ, ಏನೋ ಕಷ್ಟಪಟ್ಟು ಈ ಮಕ್ಕಳು ದುಡಿತಾ ಇದ್ದಾರಲ್ಲ ಅಂತ ಅನಿಸುತ್ತೆ.
ಕಷ್ಟಪಟ್ಟವ್ರಿಗೆ ದುಡ್ಡಿನ ಬೆಲೆ ಗೊತ್ತು. ಹಾಗಾಗಿ ಅವರು ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಕೆಲಸನ ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ನಮಗೆ ನಮ್ಮ ಪುಣ್ಯ, ಒಳ್ಳೆ ಕೆಲಸವ್ರು ಸಿಗೋದು. ಇವರು ಪರಶುರಾಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತಾ. ನಾನು ಅದನ್ನೇ ಹೇಳ್ತಾಯಿದ್ದೆ ಅಮ್ಮನಿಗೆ, ಒಬ್ಬರಲ್ಲಮ್ಮ ಯಾರ ಬಗ್ಗೆ ಹೇಳಿ, ಎಲ್ಲರೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಜೋರಾಗಿ ಒಬ್ಬರು ಮಾತಾಡಲ್ಲ, ಅಲ್ಲಿ ಇದ್ದಾರೋ ಇಲ್ವೋ ಅನ್ನಂಗೆ ಇರ್ತಾರೆ ಕೆಲಸ ಇಲ್ಲ ಅಂತಂದರೆ. ಹಾಗೆ ಒಂದೊಂದು ದಿನ ರೆಸ್ಟ್ ಮಾಡುವಾಗಂತೂ ಅವ್ರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ಲೀನಾಗಿರ್ತಾರೆ. ಹಾಗೆ ಈಗ ನಿಮಗೆಲ್ಲ ಗೊತ್ತು, ಕೆಲಸದವ್ರು ಅಂದ ತಕ್ಷಣ ಬಾಯಲ್ಲಿ ಅದು ಗುಟ್ಕಾ ಹಾಕ್ಕೊಳ್ಳೋದು, ಎಲ್ಲ ಕಡೆ ಉಗುಳ್ತಾ ಇರೋದು, ಅದು ಪೂರ್ತಿ ಗಲೀಜು ಮಾಡ್ತಾರೆ. ಬಟ್ ನಮ್ಮ ಲಕ್ಕು ನಿಜವಾಗ್ಲೂ ಯಾರೊಬ್ಬರೂ ಕೂಡ ಒಂದು ಚೂರು ಅಲ್ಲಿ ಎಲ್ಲೂ ಗಲೀಜು ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಮ ಮನೆಯವರು ರೆಗ್ಯುಲರಾಗಿ ಓಡಾಡ್ತಾ ಇರೋದ್ರಿಂದ ಅವರೆಲ್ರಿಗೂ ಗೊತ್ತು ನಾವು ಏನಾದರೂ ಮಾಡಿದ್ರೆ ಬೈಸ್ಕೋತೀವಿ, ಕ್ಲೀನಾಗಿ ಇಟ್ಕೋಬೇಕಂತ. ಬಟ್ ಯಾರೂ ಆ ಥರ ಇಲ್ಲ ಪಾಪ, ಸುಮ್ಮನೆ ಹೇಳೋದಲ್ಲ, ಯಾರೂ ಆ ಥರ ಮಾಡಿಲ್ಲ. ನಮಗೂ ಅಂದರೆ ನಮ್ಗೆ ಸಿಕ್ಕಿರೋದೇ ಚೆನ್ನಾಗಿ, ಈ ಥರ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡಿಸ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಇನ್ನು ಮುಂಬರೋ ದಿನಗಳಲ್ಲಿ ನಿಮಗೆ ಎಲೆಕ್ಟ್ರಿಷಿಯನ್ ಆಗಲಿ ಪ್ಲಂಬರ್ ಆಗಲಿ ಪರಿಚಯಿಸ್ತೀನಿ. ಯಾಕೆಂದರೆ ಈ ಥರ ಒಳ್ಳೆಯ ಮನಸ್ಸಿರುವಂಥ ಕೆಲಸದವ್ರು ಸಿಗಬೇಕು. ಬರೀ ದುಡ್ಡಿಗೆ ಮಾಡದೆ ಹೋದೆ ಅನ್ನೋರಾದರೆ ಕಮರ್ಷಿಯಲ್ ಆಗಿಬಿಡುತ್ತೆ. ಅಲ್ಲಿ ಯಾವುದೇ ಒಂದು ಪ್ರೀತಿ ಇರಲ್ಲ ಅವರಿಗೆ, ಮನೆ ಬಗ್ಗೆ ನಾವು ಕೆಲಸ ಮಾಡಬೇಕು, ಕೆಲಸನ ಪ್ರೂವ್ ಮಾಡ್ಕೋಬೇಕು ಅಂತ ಅವರಿಗಿರಲ್ಲ. ಬಟ್ ಈ ಕೆಲಸ ನಮಗೆ ಸಿಕ್ಕಿರೋಂಥ ಪ್ರತಿಯೊಬ್ಬ ಕೆಲಸದವರು ಅಷ್ಟೇ ನನ್ನದೇ ಮನೆ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ, ಅದು ಬೇಕಾಗಿರೋದು. ಹಾಗೆ ನಾವು ಯಾವುದೇ ರೀತಿ ಊಟ ತಿಂಡಿ ಅವ್ರಿಗೇನು ಕೊಡ್ತಾಯಿಲ್ಲ, ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಅದೆಲ್ಲ ಮಾತಾಡಿರ್ತಾರೆ ಮುಂಚೆನೇ. ಹಾಗೆ ನಮ್ಮ ಮನೆಯವರಿದ್ದಾಗ ಟೀ ತರಿಸ್ಕೊಡ್ತಾರೆ. ತುಂಬ ಜನ ಇದ್ದರೆ ನಮ್ಮ ಮನೇಲೇನು ಮಾಡಿಕೊಡಲ್ಲ, ಕೆಲವೊಂದು ಸಲ ಅಲ್ಲೇ ತರಿಸಿ ಕೊಡ್ತಾರೆ ಟೀನ. ಹಾಗೆ ನಮ್ಮ ಖುಷಿ ಯಾವಾಗಾದರೂ ನಾವು ಸಂಜೆ ಟೈಮ್ ನಮ್ಮ ಸೈಡ್ ಮಂಡಕ್ಕಿ ಫೇಮಸ್ ಅಲ್ವಾ, ಮಂಡಕ್ಕಿ ತರಿಸ್ಕೊಡೋದು, ಬೋಂಡ ತರಿಸ್ಕೊಡೋದು ಮಾಡ್ತೀವಿ. ಅಷ್ಟು ಬಿಟ್ಟರೆ ಅವ್ರಿಗೇನು ಎಕ್ಸ್ಟ್ರಾ ಅಂತಿಲ್ಲ. ಆದರೆ ಅದು ಯಾವುದನ್ನು ಅಪೇಕ್ಷೆ ಅವ್ರು ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಮ್ಮ ಪ್ರತಿಯೊಂದು ಗಿಡನೂ ಏನೋ ಬುದ್ಧಿ ಹೇಳೋಗಿದ್ರು, ಈಗ ಸರಿಯಾಗಿ ಬೆಳೆದಿದೆಯೋ ಇಲ್ಲೋ ಅನ್ನೋ ಥರ ಚೆಕ್ ಮಾಡ್ತಾಯಿದ್ರು. ಹೇಳ್ತಾಯಿದ್ರು, ಇದು ಯಾಕೆ ಹಿಂಗಾಗಿದೆ, ನೀವು ನೀರು ಜಾಸ್ತಿ ಬಿಟ್ಟಿದ್ದೀರಾ, ಬುದ್ಧಿ ಇಲ್ವಾ, ಹಿಂಗೆ ಮಾಡ್ಕೊಂಡಿದ್ದೀರಾ, ಹಿಂಗೆ. ನಿಜ ಹೇಳ್ತೀನಿ, ಅವ್ರು 10 ಪಾಯಿಂಟ್ ಹೇಳಿದ್ರೆ ಅದ್ರಲ್ಲಿ ಒಂದು ಕೂಡ ನನಗೆ ಗೊತ್ತಿರಲ್ಲ. ಅವ್ರು ಹೇಳುವಾಗ ಹೌದಾ ಹೌದಾ ಹೌದಂತ, ಅವ್ರು ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳೋದು ಇದು ಹಿಂಗೆ ಮಾಡ್ಬೇಕಂತೆ ಅಂತ. ಅವ್ರ ಮಾತು ಕೇಳಲ್ಲ, ಅಲ್ಲ ಬಿಡು ಅಂತ. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೂ ನಾಲೆಜ್ ಇಲ್ಲ. ಅಂದರೆ ತೋಟದ ಬಗ್ಗೆ ಹೊಲದ ಬಗ್ಗೆ ಅವ್ರಿಗೆ ನಾಲೆಜ್ ಇದೆಯೋ ಹೊರತು ಈ ಹೋಮ್ ಗಾರ್ಡನ್ ಬಗ್ಗೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗೂ ನಾಲೆಜ್ ಇಲ್ಲ. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ನಾನು ಕೇಳ್ಕೊಂಡು ಹೇಳಿದ್ದೀನಿ, ಅವ್ರು ಕೇಳಲ್ಲ. ಅವ್ರು ಕೇಳಿದೆ ಅಂದರೆ ಎಷ್ಟೋ ಗಿಡಗಳಿಗೆ ನೀರು ಜಾಸ್ತಿಯಾಗಿಯೇ ಹಾಳಾಗ್ತವೆ. ಸೊ ಪರವಾಗಿಲ್ಲ, ಇವಾಗೆಲ್ಲ ಒಂದೊಂದೇ ಕ್ಲೀನಿಂಗ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಿದ್ದಿರೋದು. ಹಾಗಂತ ಗೃಹ ಪ್ರವೇಶನ ಅಂದರೆ ಇಲ್ಲ, ತುಂಬ ಅಂದರೆ ತುಂಬ ಕೆಲಸ ಬಾಕಿ ಇದೆ. ನಮ್ಮ ಮನೆಯ ಕಾರ್ವಿಂಗ್ ಕೆಲಸನ ಒಬ್ರಿಗೆ ಕೊಟ್ಟಿದ್ದೀವಿ, ಮನೋಹರ್ ಅಂತ. ಸೊ ಅವ್ರನ್ನ ಒಂದ್ಸಲ ಭೇಟಿ ಮಾಡಿಸ್ತೀನಿ. ಕಾರ್ವಿಂಗು ಅಂದರೆ ಕಂಬಗಳು, ಮೇನ್ ಡೋರ್ದು ಮೇನ್ ಫ್ರೇಮು, ದೇವ್ರ ಮನೆಯದು, ಹಾಗೆ ಮಣೆ ಅಂದರೆ ಉಯ್ಯಾಲೆ, ಅದೆಲ್ಲದನ್ನು ಕಾರ್ವಿಂಗ್ ಮಾಡಿಸ್ತಾ ಇರೋದ್ರಿಂದ ಅವ್ರನ್ನೂ ಪರಿಚಯಿಸ್ತೀನಿ. ನಮ್ಮ ಇಡೀ ದಾವಣಗೆರೆಗೆ ಅವರೇ ನಂಬರ್ 1 ಅಂತೆ. ತುಂಬ ಚೆನ್ನಾಗಿ ಮಾಡಿದ್ರು ವರ್ಕು. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ನ ವಾಕ್-ಇನ್ ವಾರ್ಡ್ರೋಬ್. ಈ ಸಲ ಸ್ಟೋರೇಜ್ ಬೇಕಾದಷ್ಟಿದೆ, ಎಷ್ಟು ಬೇಕಾದರೂ ಕ್ಲೀನಾಗಿ ಅರೇಂಜ್ ಮಾಡ್ಬೋದು, ಮೀನ್ಸ್ ಆರ್ಗನೈಸ್ ಮಾಡಿ ಇಟ್ಕೋಬೋದು. ಹೆಚ್ಚು ಡ್ರಾವರ್ಸ್ಗೆ ಹೋಗ್ತಾ ಇದ್ದೀನಿ. ಡ್ರಾವರ್ಸ್ ಜಾಸ್ತಿ ಆದಷ್ಟು ನಮಗೆ ಹಿಂದ್ಗಡೆ ಇರೋ ಬಟ್ಟೆ ತೆಗೆಯೋಕ್ಕೆ ಮುಂದ್ಗಡೆ ಬೀಳಿಸೋ ಅವಶ್ಯಕತೆ ಇರಲ್ಲ. ಡ್ರಾ ತೆಗೆದ್ಬಿಟ್ಟು ನಮಗೆ ಬೇಕಾಗಿರೋದನ್ನು ತೊಗೋಬೋದು. ಸೊ ದೊಡ್ಡ ಟ್ಯಾಂಡಮ್ ಬಾಕ್ಸಸ್ ಅಥವಾ ಡ್ರಾವರ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.